ಮಳೆಗಾಲದ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಬೇರೆ ಬೇರೆ ಸಮುದ್ರ ತೀರದಲ್ಲಿ ಬೇರೆ ಬೇರೆ ತರದ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಆ ಮುಂಜಾಗ್ರತೆ ಬಹುಶಃ ದೂರದ ಪ್ರವಾಸಿಗರಿಗೆ ಅಷ್ಟೇನು ಅನುಕೂಲ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸ್ಥಳೀಯರಿಗೆ, ಕರಾವಳಿಗರಿಗೆ ಈ ಬಗ್ಗೆ ಮಾಹಿತಿ ಇದೆ, ಸಮುದ್ರದ ಆಳ ಬಗ್ಗೆ, ಅದರ ತೀವ್ರತೆ ಬಗ್ಗೆ ಮಾಹಿತಿ ಇದೆ. ಆದ್ರೆ ದೂರದ ಬಂದ ಪ್ರವಾಸಿಗರಿಗೆ ಅದ್ರ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಆದ್ರಿಂದ ಇನ್ನಷ್ಟು ಮಾಹಿತಿ ಕೊಡುವ ಸಲುವಾಗಿ ಇನ್ನಷ್ಟು ಪ್ರವಾಸಿ ಮಿತ್ರರನ್ನು ಜಾಸ್ತಿಗೊಳಿಸುವುದು ಹಾಗೂ ಇಲ್ಲಿ ಅಳವಡಿಸಿದ ಇದೇ ಬೇಲಿ ಹಾಕಿದ್ದಾರೆ. ಅದನ್ನು ಇಲ್ಲಿ ಹಾಕೋದಕ್ಕಿಂತ ಎಲ್ಲ ಕಲ್ಲುಗಳೆಲ್ಲ ಅಳವಡಿಸಿದ್ರೆ ಕೆಳಗಿಳಿದು ತಪ್ತದೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಕಲ್ಲುಗಳಲ್ಲಿ ಪಾಚಿ ಬೆಳೀತದೆ. ಪ್ರವಾಸಿಗರು ಅದ್ರ ಮೇಲೆ ಹೋದ ಕೂಡಲೇ ಕಲ್ಲು ಜಾರಿ ಸಮುದ್ರಕ್ಕೆ ಬೀಳುವ ಸಾಧ್ಯತೆ ಇದೆ. 1-2 ವರ್ಷದ ಹಿಂದ್ಗಡೆ ಆ ಕಡೆ ಒಬ್ರು ಲಾರಿ ಚಾಲಕರೊಬ್ರು ಬಿದ್ದು ಡೆತ್ ಆದ ಇನ್ಸಿಡೆಂಟ್ ಕೂಡ ಇಲ್ಲಿ ನಡೆದಿದೆ. ಬಹುಶಃ ಆದ್ರಿಂದ ಜಿಲ್ಲಾಡಳಿತ ಇನ್ನಷ್ಟು ಪ್ರವಾಸಿ ಮಿತ್ರರು ಅಥವಾ ಲೈಫ್ ಗಾರ್ಡ್ಗಳನ್ನು ಜಾಸ್ತಿ ಮಾಡುವಂಥದ್ದು, ಅದರಿಂದ ಇಲ್ಲಿ ಆಗುವ ಅನಾಹುತಗಳನ್ನು ತಡಿಬಹುದು. ಹಾಗೆ ಇಲ್ಲಿ ಪ್ರವಾಸಿಗರು ಅನೇಕರು ಬರ್ತಾರೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿ ಮಾಡಿಕೊಟ್ರೆ ಇಲ್ಲಿ ಸ್ಥಳೀಯರಿಗೆ ಮತ್ತೆ ಪ್ರವಾಸಿಗರಿಗೆ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಪ್ರವಾಸಿಗರಿಗೆ ಪಾರ್ಕಿಂಗ್ ಮಾಡಲು ಜಾಗ ಇದೆ, ಆದ್ರೆ ಅದನ್ನು ಸರಿ ಮಾಡಿಕೊಡುವ ಅವಶ್ಯಕತೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಗಿದೆ. ಆ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ನಾನು ಆಗ್ರಹಿಸ್ತೇನೆ. ಅದೇ ರೀತಿ ಇಲ್ಲಿ ಪ್ರವಾಸಿಗರು ಬಂದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಬಹಳಷ್ಟಿದೆ. ಹಾಗೂ ಮುಂಜಾಗ್ರತಾ ಕ್ರಮವಾಗಿ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಅಳವಡಿಸುವುದು, ಎಲ್ಲ ಕಲ್ಲುಗಳಲ್ಲಿ ಬೋರ್ಡ್ಗಳನ್ನು ಅಳವಡಿಸಿದ್ರೆ ಸ್ವಲ್ಪ ಮಟ್ಟಿನಲ್ಲಿ ಪ್ರವಾಸಿಗರು ಇಳಿಲಿಕ್ಕೆ ಹೆದರಬಹುದು ಅಂತ ನನ್ನ ಅನಿಸಿಕೆ. ಕರ್ನಾಟಕ ರಾಜ್ಯ ಉಡುಪಿ ಜಿಲ್ಲೆಯ ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಅಂತ ಹೇಳಿದ್ರೆ ಇದು ಸಹ ಒಂದು ನಮ್ಮ ತ್ರಾಸಿ ಮರವಂತೆ ಬೀಚ್. ಇದರ ವಿಶಿಷ್ಟತೆ ಏನಂದ್ರೆ ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ನದಿ. ಈ ಇನ್ನೊಂದಂದ್ರೆ ಮಧ್ಯದಲ್ಲಿ ಹೆದ್ದಾರಿ ಹಾದು ಹೋಗ್ತದೆ, ರಾಷ್ಟ್ರೀಯ ಹೆದ್ದಾರಿ. ಎಲ್ಲಿಂದೆಲ್ಲೋ ಬರುವವರು ಈ ಹೆದ್ದಾರಿಯ ಮೂಲಕ ಹೋಗುವಾಗ ಈ ನಮ್ಮ ಪ್ರಕೃತಿಯ ಅಂದ್ರೆ ಸಮುದ್ರ ಮತ್ತು ಇದಕ್ಕೆ ಮನಸೋತು ಇಲ್ಲಿ ನಿಂತುಕೊಂಡು ಇಲ್ಲಿ ಇಳಿದೇ ಹೋಗ್ತಾರೆ. ಅಂದ್ರೆ ಈ ಒಂದು ಪ್ರವಾಸಿ ತಾಣದ ಮಜಾವನ್ನು ಅನುಭವಿಸಿ ಹೋಗ್ತಾರೆ. ಆದ್ರೆ ಸದ್ಯ ಮಳೆಗಾಲ, ಇಲ್ಲಿ ಅಲೆಗಳ ರಭಸ ಹೆಚ್ಚಾಗಿದೆ, ಮೀನುಗಾರರು ಸಹ ಕಡಲಿಗೆ ಇಳಿಯುವುದಿಲ್ಲ. ಈ ಸಂದರ್ಭದಲ್ಲಿ ಈಗಾಗಲೇ ಇಲ್ಲಿ ಇಲಾಖೆಯವರು ಸದ್ಯ ಈ ವರ್ಷ ಕಳೆದ ವರ್ಷದಂತೆ ಈ ವರ್ಷವೂ ಬಲೆಯನ್ನು ಹಾಕಿ ಪ್ರವಾಸಿಗರು ಅಥವಾ ಇನ್ನಿತರು ಕೆಳಗಿಳಿಯದಂತೆ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದಾರೆ. ಹಾಗೆ ಅವರು ಬಹಳಷ್ಟು ಸಿಬ್ಬಂದಿ ಸಹ ಇದ್ದಾರೆ. ಇವಾಗ ಕರಾವಳಿ ಕಾವಲು ಪಡೆ ಸಿಬ್ಬಂದಿ, ಅವರ KND ಸಿಬ್ಬಂದಿ, ಹಾಗೆ ಗೃಹ ರಕ್ಷಕ, ಪ್ರವಾಸಿ ಮಿತ್ರ, ಲೈಫ್ ಗಾರ್ಡ್ಸ್, ಹಾಗೆ ಗಂಗೊಳ್ಳಿ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಾರೆ. ಆದರೆ ಅದಕ್ಕೂ ಇನ್ನೊಂದಂದ್ರೆ ಇಲ್ಲಿ ಬೀಚ್ ತುಂಬಾ ಉದ್ದ ಇದೆ. ಸಿಬ್ಬಂದಿಗಳು ಅಷ್ಟೇ ವರ್ಕ್ ಮಾಡಿದ್ರು ಕೆಲವು ಸಂದರ್ಭದಲ್ಲಿ ಕೆಲವು ಕಡೆ ನಿಂತುಕೊಂಡು ಪ್ರವಾಸಿಗಳು ಸಮುದ್ರಕ್ಕೆ ಇಳಿತಾರೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ವರ್ಷ ಉದ್ದಕ್ಕೂ ತಡೆಬೇಲಿ ಹಾಕಲಾಗಿದೆ. ಹಾಗೆ ಈ ಒಂದು ತ್ರಾಸಿ ಮತ್ತೆ ಮರವಂತೆ 2 ಪಂಚಾಯತ್ ಅಧೀನಕ್ಕೆ ಒಳಪಟ್ಟಿರುವ ಬೀಚ್ ಆಗಿರೋದ್ರಿಂದ 2 ಪಂಚಾಯತ್ನವರು ಮತ್ತಷ್ಟು ಈ ಒಂದು ಬೀಚ್ಗೆ ಅಂದ್ರೆ ಅನಾಹುತ ಆಗದಂತೆ ತಡೆಯಲು ಅವರು ಸಹ ಸ್ವಲ್ಪ ಮುಂಜಾಗರೂಕತೆಯನ್ನು ವಹಿಸಬೇಕು. ಹಾಗೆ ಈಗ ಸಿಬ್ಬಂದಿ ಇದ್ದಾರೆ ಹೌದು, ಆದರೆ ಸಮುದ್ರ ಬದಿ ಆಗಿರುವುದರಿಂದ ಈ ಸಿಬ್ಬಂದಿಗಳಿಗೂ ನಿಲ್ಲಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಕರ್ತವ್ಯ ನಿರ್ವಹಿಸಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಈಗ ಅಲ್ಲಿ ನಿಲ್ಲಕ್ಕೆ ಅವರಿಗೆ ರೂಮ್ ಆಗಲಿ, 2 ವಾಚ್ ಟವರ್ ಇದೆ, ವಾಚ್ ಟವರ್ ಅಲ್ಲಿ ಎಲ್ಲರಿಗೂ ಆಗುದಿಲ್ಲ, ಮಧ್ಯ ತುಂಬಾ ಉದ್ದ ಇದೆ. ಹಾಗೆ ಪಂಚಾಯತ್ನವರು ಮನಸ್ಸು ಮಾಡಿದ್ರೆ ಅಥವಾ ಇನ್ನು ಇತರ ಇಲಾಖೆಯವರು ಮನಸ್ಸು ಮಾಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ನಿಲ್ಲಲು ರೂಮ್ ನ ವ್ಯವಸ್ಥೆ ಅಥವಾ ಸಣ್ಣ ಒಂದು ಏನಾದ್ರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂದ್ರೆ ಸಮುದ್ರದ ಹತ್ತಿರ ಕೊಡೆಯನ್ನು ತಕೊಂಡು ನಿಲ್ಲಕ್ಕೆ ಆಗುದಿಲ್ಲ, ಕೊಡೆನೇ ಡ್ಯಾಮೇಜ್ ಆಗ್ತದೆ. ಬರುವ ಪ್ರವಾಸಿಗರು ಸಹ ಹಾಗೆ ಇಲ್ಲಿ ಬರುವಾಗ ಈ ಪ್ರವಾಸಿ ಮಿತ್ರರು ಅಥವಾ ಇನ್ನಿತರ ಇಲ್ಲಿ ಇರುವ ಲೈಫ್ ಗಾರ್ಡ್ ಇತ್ಯಾದಿಗಳು ನೀಡುವ ಎಚ್ಚರಿಕೆಯ ಸಂದೇಶವನ್ನು ಪಾಲನೆ ಮಾಡಬೇಕು. ಯಾಕಂದ್ರೆ ಎಲ್ಲಿಂದಲೋ ಬರ್ತಾರೆ, ಇಲ್ಲಿಯ ಬಗ್ಗೆ ಮಾಹಿತಿ ಇರುವುದಿಲ್ಲ, ಆಳದ ಬಗ್ಗೆ ಇನ್ನಿತರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅವರು ಇಲ್ಲಿ ಹೇಳುವ ಮುಂಜಾಗರೂಕತಾ ಕ್ರಮಗಳ ಬಗ್ಗೆ ಇಲ್ಲಿ ಅವರು ಹೇಳುವಾಗ ಸಿಬ್ಬಂದಿ ಅಥವಾ ಇನ್ನಿತರ ಆಗ್ಲಿ ಅವರ ಮಾತನ್ನು ಕೇಳಬೇಕು. ಅದ ಮಾತನ್ನು ಧಿಕ್ಕರಿಸಿ ಹೋಗ್ಬಾರ್ದು. ಯಾಕಂದ್ರೆ ಧಿಕ್ಕರಿಸಿ ಹೋದರೆ ಅವರ ಕುಟುಂಬಕ್ಕೆ ನಷ್ಟ, ಅವರಿಗೆ ನಷ್ಟ.
ಇನ್ನೊಂದಂದ್ರೆ ಇಲ್ಲಿ ನಾವು ಸಹ ಕರ್ತವ್ಯ ಆಂಬುಲೆನ್ಸ್ ಜೊತೆಗೆ ನಾವು ಹಲವು ವರ್ಷ ಕರ್ತವ್ಯ ಮಾಡಿದ್ದೇವೆ. ಹೆಚ್ಚಿನವರು ಕೇಳ್ತಾರೆ, ಕೆಲವರು ಕೇಳುದಿಲ್ಲ. ಆ ಸಂದರ್ಭದಲ್ಲಿ ವಾಗ್ವಾದಕ್ಕೂ ಇಳಿದ ಅನೇಕ ಉದಾಹರಣೆಗಳಿವೆ. ಈಗಲೂ ನಾವು ಹೇಳುತ್ತೇವೆ, ನಮ್ಮ ಗಂಗೊಳ್ಳಿ 24/7 ಆಂಬುಲೆನ್ಸ್ ತಂಡ ನಮ್ಮ ಅವಶ್ಯಕತೆ ಇಲಾಖೆಗಳಿಗೆ ಯಾವುದಾದರೂ ಇದ್ರೆ ನಾವು ಮುಂದಕ್ಕೂ ಸಹ ಅವರ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳ್ತೇವೆ. ಈಗ ಕಳೆದ ಹಲವು ವರ್ಷಗಳಿಂದ ನಾವು ಇಲ್ಲಿ ವಿವಿಧ ಇಲಾಖೆಗಳೊಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ದೇವೆ. ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳು ಅಥವಾ ಇನ್ನು ಹಲವು ಅದೇ ರೀತಿ ಈ ವರ್ಷವೂ ರೆಡಿ ಇದ್ದೇವೆ. ನಮಗೆ ಇಲಾಖೆಯವರು ಸಹಕಾರ ಕೊಟ್ಟರೆ ನಾವು ಇರ್ಲಿಕ್ಕೆ ರೆಡಿ ಇರ್ತೇವೆ. ಹಾಗೆ ಈಗ ಮೇನ್ ಅಂದ್ರೆ ಇವರಿಗೂ ಅದೇ ಮಳೆಗಾಲದ ಸಂದರ್ಭದಲ್ಲಿ ಮಳೆ ಬಂದ್ರೆ ತುಂಬಾ ಕಷ್ಟ ಆಗ್ತದೆ. ಖಾಲಿ ಮಳೆ ಬರುದಿಲ್ಲ, ಗಾಡಿ ಒಟ್ಟಿಗೆ ಮಳೆ ಬರ್ತದೆ, ನಿಲ್ಲುವ ವ್ಯವಸ್ಥೆ ಆಗ್ಬೇಕು. ಹಾಗೆ ಇಲ್ಲಿ ಯಾವುದೇ ಅನಾಹುತ ಆಗದಂತೆ ಇಲಾಖೆಯವರು ಹೇಗೆ ಇದ್ ಮಾಡ್ತಿದ್ದಾರೆ, ಏನು ಮುನ್ನೆಚ್ಚರಿಕೆ ವಹಿಸ್ತಿದ್ದಾರೆ, ಅದನ್ನು ಬರುವ ಸಾರ್ವಜನಿಕರು ಪಾಲನೆ ಮಾಡ್ಬೇಕು. ಇನ್ನೊಂದಂದ್ರೆ ಈ ಬೀಚಿಗೆ ಜನ ಎಷ್ಟು ಮನಸ್ಸು ಓದ್ತಾರಂದ್ರೆ, ವೆಹಿಕಲ್ ಅಲ್ಲಿ ಬಂದ ತಕ್ಷಣ ಕೆಲವರು ಹೆಚ್ಚಿನವರು ವೆಹಿಕಲ್ ಆಫ್ ಮಾಡ್ಲಿಕ್ಕೂ ಟೈಮ್ ಕೊಡೋದಿಲ್ಲ, ವೆಹಿಕಲ್ ನಿಲ್ಸಿ ಕೀನು ತೆಗೆಯುವುದಿಲ್ಲ ಕೆಲವು ಸಲ. ಅಷ್ಟು ಒಂದು ಸಲ ಸಮುದ್ರದ ಕಡೆ ಬರ್ಲಿಕ್ಕೆ ನೋಡ್ತಾರೆ, ಅಷ್ಟು ಒಂದು ಆಕರ್ಷಣೀಯ ಜಾಗ. ಸೊ ಅವರ ಜೀವದ ಬಗ್ಗೆ ಅವರಿಗೂ ಇರ್ಬೇಕು. ಯಾಕಂದ್ರೆ ಎಲ್ಲಿಂದಲ್ಲೋ ಬಂದು ಇಲ್ಲ ಜೀವ ಕಳ್ಕೊಂಡಾಗ ಕೆಲವು ಆಗಿದೆ ಘಟನೆ, ಅದರಲ್ಲಿ ನಮಗೂ ಬೇಜಾರಾಗ್ತದೆ. ಎಲ್ಲಿಂದಲೋ ಬಂದು ಇಲ್ಲಿ ಒಂದು ಸಾವನ್ನಪ್ತಾರೆ, ಯಾರದ್ದೋ ಮನೆ ಮಕ್ಕಳು, ಯಾರದ್ದ ತಾಯಿಯ ಮಕ್ಕಳಾಗಿರ್ತಾರೆ ಅವರು. ಸೊ ಇಲ್ಲಿ ಅಂತೇಳಿ ಇಲ್ಲ, ಯಾವುದೇ ಜಲಪಾತ ಆಗಲಿ ಅಥವಾ ಸಮುದ್ರ, ನದಿ, ನಾಲೆ ಎಲ್ಲಿ ಹೋದರೂ ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ನಾವು ಜಾಗ್ರತೆ ವಹಿಸಬೇಕು. ನಾವು ಎಲ್ಲಿಯಾದ್ರೂ ಹೋದವಾಗ ಅಲ್ಲಿಯ ಸ್ಥಳೀಯರು ನಮಗೆ ಏನಾದರೂ ಮುನ್ನೆಚ್ಚರಿಕೆ, ಎಚ್ಚರಿಕೆ ಬಗ್ಗೆ ಸಂದೇಶ ಕೊಟ್ಟರೆ ನಾನು ಸೇರಿ ಇತರರು ಅದನ್ನು ಪಾಲನೆ ಮಾಡ್ಬೇಕು. ಯಾಕಂದ್ರೆ ಅಲ್ಲಿಯ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲ, ಅವರಿಗೆ ಇರ್ತದೆ ಅಲ್ಲಿನ ಅಪಾಯದ ಬಗ್ಗೆ. ಬಲಿ ಹಾಕಿರಲ್ಲ ಅದಕ್ಕೆ ಆ ತ್ರಾಸ ಇದು ತೊಗೊಂಡ್ಕೊಂಡು ಹೋಗ್ಬೇಕಾ?